ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ಕರ್ತನಿಗೆ ನಾವು ಕೊಡೋದರಲ್ಲಿ ಮುಂದಾಗಿದ್ದಾಗ ಯಾವ ರೀತಿಯ ನಮ್ಮ ಮೇಲೆ ಆಶೀರ್ವಾದ ಬರುತ್ತೆ ಎಂಬುದನ್ನು ಈ ವಾಕ್ಯದಿಂದ ನಾವು ಧ್ಯಾನಿಸೋಣ ಪ್ರಿಯರೇ. ದೇವರಿಗೆ ನಾವು ಕೊಡುವವರಾಗಿರಬೇಕು. ಆಲಯಕ್ಕೆ, ಸೇವೆಗೆ, ಸಭೆಗೆ, ಅನೇಕವಾದಂಥ ದೇವರ ಸೇವಾ ಕಾರ್ಯವನ್ನು ನಾವೆಲ್ಲರೂ ಜವಾಬ್ದಾರಿಯಿಂದ ಅದು ನಡೆಯುವಂಥ ಕಾರ್ಯಕ್ಕೆ ಸಪೋರ್ಟಿಂಗ್ ಆಗಿ ನಮ್ಮ ಎಲ್ಲ ಒಂದು ಕಾಣಿಕೆಯನ್ನು ನಾವು ಬಿತ್ತುವಂಥವರಾಗಿರಬೇಕು ಪ್ರಿಯರೇ. ಜ್ಞಾನೋಕ್ತಿ 18:16 ದೇವರು ಹೇಳ್ತಾರೆ, ಸಾಧಾರಣವಲ್ಲ, ಕಾಣಿಕೆ ಎಂಬುದು ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೂ ಒಂದು ಪ್ರವೇಶ. ಇವತ್ತು ಕಾಣಿಕೆ ಎಂಬುದನ್ನು ಬಿತ್ತುವಾಗ ಅನೇಕರು ಹೃದಯದಲ್ಲಿ ಏನೆಲ್ಲ ಒಂದು ಅನುಮಾನ ಇಟ್ಕೊಂಡು, ಇಲ್ಲ ಕಪಟ ಹೃದಯದಿಂದಲೋ, ಇಲ್ಲ ಕೊಡನೋ ಬೇಡುವ ಅನುಮಾನಸ್ಥರಾಗಿ ದೇವರಿಗೆ ನಾವು ಕೊಡೋರಾಗಿದ್ದೀವಿ. ಹೀಗೆ ಕೊಡುವಾಗಲೂ ಕರ್ತನು ಅದನ್ನು ಇಷ್ಟಪಡೋದಿಲ್ಲ ಪ್ರಿಯರೇ. ಪ್ರೀತಿಯಿಂದ ಕರ್ತನಿಗೆ ಧಾರಾಳವಾಗಿ, ಮನಪೂರ್ವಕವಾಗಿ, ಸಂತೋಷವಾಗಿ ಬಿತ್ತಿರಿ. ಕೊಡಲೇಬೇಕು. ನಾವು ಅದನ್ನು ಕೊಡುವಾಗ ನಮ್ಮ ಮನಸ್ಸಿನಲ್ಲಿ ಏನೇ ಜುಗುಪ್ಸಿ ಬಂದರೂ ಅದು ಆಶೀರ್ವಾದವನ್ನು ಹೊಂದಿಕೊಳ್ಳೋದಿಲ್ಲ. ಆದರೆ ಕಾಣಿಕೆ ನಾವು ಕೊಡುವಾಗ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು, ಬಹಳ ಪ್ರೀತಿ ಉಂಟು. ಕೊಡಬೇಕಂತಲೇ ನೀವು ತಂದಿರ್ತೀರಿ, ಅದನ್ನು ಮನಸ್ಸಲ್ಲಿ ಸೈತಾನ ಹೊಕ್ಕೊಂಡು ನಿಮಗೆ ಅನುಮಾನಗಳನ್ನು ತಂದು, ಇಲ್ಲ ಹೊಟ್ಟೆ ಕಿಚ್ಚನ್ನು ತಂದು ಆ ಆಶೀರ್ವಾದವನ್ನು ಕಳೀತಾ ಇದ್ದಾನೆ. ಅಂಥ ದುಷ್ಟರ ಆಲೋಚನೆ ಕೇಳಬೇಡ್ರಿ. ಮೊದಲೇ ಕೀರ್ತನೆಯಲ್ಲಿ ಕರ್ತನ್ ಭಾಳ ಚೆಂದ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳೋದೆ, ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನಿಸೋನು ಅವನು ಎಷ್ಟೋ ಧನ್ಯನಂತ. ಹಾಗೆ ಧರ್ಮಶಾಸ್ತ್ರದಲ್ಲಿ ಕರ್ತನು ಹೇಳಿದ್ದಾರೆ, ನಾವು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎರಡು, ಒಂದು ಹಳೆ ಒಡಂಬಡಿಕೆ ಬಿಟ್ಟು ಹೊಸ ಒಡಂಬಡಿಕೆ ಮಾತ್ರ ಅನುಸರಣೆ ಮಾಡ್ತಿಲ್ಲ. ಹಳೆ ಒಡಂಬಡಿಕೆ, ಹೊಸ ಎರಡೂ ನಮ್ಮ ಒಟ್ಟಿಗೆ ಇದೆ. ನಮಗೆ ಎರಡೂ ಕೂಡ ನಾವು ತಗೊತಾ ಇದ್ದೇವೆ. ಎರಡರಿಂದನೂ ಕೂಡ ಯಾವ ವಾಕ್ಯ ಎಲ್ಲಿ ಓದಿದ್ರೂ ಕೂಡ ಆಶೀರ್ವಾದ ಬರ್ತಾ ಇದೆ. ಆದರೆ ಈ ವಾಕ್ಯದಲ್ಲಿ ಕರ್ತನ ಹೇಳ್ತಾ ಇದ್ದಾರೋ, ಕಾಣಿಕೆ ಅನುಕೂಲ ಮಾಡುತ್ತೆ ನಿಮಗೆ ಮತ್ತು ಶ್ರೀಮಂತರ ಸಾನ್ನಿಧ್ಯಕ್ಕೆ ಪ್ರವೇಶವಾಗ್ತೀರಿ ಅಂದಾಗ ದೇವರಿಗೆ ಕೊಡೋದ್ರಲ್ಲಿ ಸಂತೋಷವಾಗಿ ಕರ್ತನಿಗೆ ಕಾಣಿಕೆಯಿಂದ ಸನ್ಮಾನಿಸ್ರಿ. ಸನ್ಮಾನಿಸುವಾಗ ಒಂದು ಕಡೆ ನಿಮಗೆ ಅನುಕೂಲವಾಗುತ್ತೆ, ಇನ್ನೊಂದು ಕಡೆ ನೀವು ಶ್ರೀಮಂತರಾಗ್ತಾ ಇದ್ದೀರಿ ಅಂತ. ಶ್ರೀಮಂತರಾಗಕ್ಕೆ ಯಾರಿಗಿಷ್ಟ ಇಲ್ಲ? ನೀವು ಬಡವರಾಗೇ ಇರಬೇಕು, ಧೂಳಿನಲ್ಲೇ ಇರಬೇಕು, ನೀವು ತಿಪ್ಪೆಯಲ್ಲೇ ಇರಬೇಕು, ಮಾಡಿದ ಅದೇ ಕೆಲಸದಲ್ಲಿ, ಅದೇ ಬಟ್ಟೆಯಲ್ಲೇ ಅದೇ ಥರ ಇರಬೇಕು ಅಂತ ದೇವರು ಇಷ್ಟಪಡಲ್ಲ. ನೀವು ಇಷ್ಟಪಡ್ತಾ ಇದ್ದೀರಿ. ಯಾವಾಗ ನೀವು ದೇವರಿಗೆ ಕೊಡುವಂಥ ವಿಷಯದಲ್ಲಿ ಅನುಮಾನಸ್ಥರಾಗಿಯೋ, ಇಲ್ಲ ಹೊಟ್ಟೆ ಕಿಚ್ಚಿನಿಂದಲೋ, ಸಂತೋಷ ಇಲ್ಲದೆ ಕೊಡ್ತಾ ಇರ್ತೀರೋ, ಆಗ ಇಲ್ಲ ಕಾಣಿಕೆ ಕೊಡೋದನ್ನೇ ಬಿಟ್ಬಿಡ್ತೀರೋ, ಆಗ ನಿಮಗೆ ಅನುಕೂಲವೂ ಆಗೋದಿಲ್ಲ, ನೀವು ಶ್ರೀಮಂತರ ಸಾನ್ನಿಧ್ಯಕ್ಕೂ ಪ್ರವೇಶವಾಗೋದಿಲ್ಲ. ನಮಗೆಲ್ಲ ದೇವರೇ ಹೇಳ್ತಾರೆ, ಧೂಳಿನಿಂದ ನಾನು ನಿಮ್ಮನ್ನು ಮೇಲಕ್ಕೆತ್ತೀನಿ, ತಿಪ್ಪೆಯಿಂದ ನಾನು ಮೇಲಕ್ಕೆತ್ತುವ ಆತನು. ನೋಡಿ, ಒಂದು ವಿಧವೆ ಮನೆಗೆ ಹೋದಾಗ ಎಲಿಯ ಒಂದು ರೊಟ್ಟಿ, ಅಮ್ಮ ಮೊದಲು ನನಗೆ ಕೊಡಿ ಅಂತ ಕೇಳ್ತಾರೆ. ಆ ದಿನ ಅವಳ ಮನೆಯಲ್ಲಿ ಹಿಟ್ಟು ಮುಗ್ದಿತ್ತು, ಎಣ್ಣೆನೂ ಮುಗ್ದಿತ್ತು. ಸ್ವಲ್ಪವಾಗಿ ಅದು ಮಾಡಿ ತಿಂದಮೇಲೆ ತಾನು ತನ್ನ ಮಗ ಉಪವಾಸ ಇರೋವಂಥದ್ದು. ಯಾಕೆಂದರೆ ದೇಶವೆಲ್ಲ ಅಲ್ಲಿ ಚಾರಪ್ತ ದೇಶದಲ್ಲೆಲ್ಲ ಎಲ್ಲ ಕಡೆ ಬರ, ಏನೂ ಇಲ್ಲ. ಅಂಥ ಆ ಪರಿಸ್ಥಿತಿಯಲ್ಲೂ ಎಲಿಯ ಸೇವಕ ಕೇಳ್ತಾನೆ, ಅಮ್ಮ ಅದನ್ನು ಕೊಡಿ, ನನಗೊಂದು ರೊಟ್ಟಿ ಕೊಡಿ. ಬಲವಂತವಾಗಿ ಕೂಡ ಇಸ್ಕೊಂಡು ಅದನ್ನು ಪ್ರಾರ್ಥನೆಯಿಂದ ಆತನೂ ಸ್ವೀಕರಿಸಿ, ಅವರ ಮನೆಯಲ್ಲೂ ಕೂಡ ಹಿಟ್ಟು ಎಣ್ಣೆ ಮುಗಿಯದಂತೆ ಆಶೀರ್ವಾದ ಬರಬೇಕು ಅನ್ನೋದಿತ್ತು ನೋಡಿ ಪ್ರಿಯರೇ. ಅದಕ್ಕಾಗಿ ಮೊದಲು ದೇವರ ಸೇವಕ ಕೈಲಿ, ದೇವರ ಸೇವಕನಿಗೆ ಅವಳು ಗೌರವದಿಂದ ಕೊಟ್ಟಳು. ಅದಾಗಲೇ ಅವಳ ಮನೆಯಲ್ಲಿರುವಂಥ ಹಿಟ್ಟು ಎಣ್ಣೆ ಮುಗಿಲಿಲ್ಲ, ಅದು ಸಮೃದ್ಧಿಯಾಗಿ ತುಂಬಿತ್ತು. ಇವತ್ತು ನಿನ್ನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗಬೇಕು, ನೀವು ಕೂಡ ಅನುಕೂಲವನ್ನು ಹೊಂದಬೇಕು, ಶ್ರೀಮಂತರ ಸಾನ್ನಿಧ್ಯಕ್ಕೆ ನೀವು ಪ್ರವೇಶ ಆಗಬೇಕು ಅಂದರೆ, ನನ್ನ ಸ್ನೇಹಿತರೆ, ದೇವರಿಗೆ ಕಾಣಿಕೆ ಕೊಡೋದನ್ನು ಕಲೀರಿ. ಇದು ಬಿತ್ತಿರಿ ಹೆಚ್ಚಾಗಿ. ಇದರ ಮೂಲಕ ಏನಾಗುತ್ತೆ? ಆಲಯಗಳ ಅಭಿವೃದ್ಧಿ ಆಗುತ್ತೆ, ಸೇವೆ ಅಭಿವೃದ್ಧಿ ಆಗುತ್ತೆ, ಅನೇಕ ಕಡೆ ವಿಸ್ತಾರವಾಗುತ್ತೆ. ದೇವರ ಆಶೀರ್ವಾದ ಹೇರಳವಾಗಿ ನಿಮ್ಮ ಮೇಲೂ ಸುರಿಸಲ್ಪಟ್ಟು ನೀವು ಶ್ರೀಮಂತರ ಸಾನ್ನಿಧ್ಯದಲ್ಲಿ ಪ್ರವೇಶವಾಗ್ತೀರ.
ಆ ಆಶೀರ್ವಾದ ಇಂದು ನಿಮ್ಮ ಮೇಲೆ ಬರುತ್ತೆ. ದೇವರ ಸೇವಕರಿಗೆ ಗೌರವಿಸ್ರಿ, ದೇವರ ದಾಸರನ್ನು ಸನ್ಮಾನಿಸ್ರಿ, ಪ್ರವಾದಿಗಳನ್ನು ಗೌರವಿಸ್ರಿ, ಅವರನ್ನು ಹೆಚ್ಚಾಗಿ ಪ್ರೀತಿಯಿಂದ ಗೌರವದಿಂದ ಸನ್ಮಾನ ಮಾಡಿರಿ. ಅದರ ಪ್ರತಿಫಲ ಅದನ್ನು ನೀವು ಹೊಂದಿಕೊಳ್ತೀರಾ. ನೋಡಿ, ಆ ವಾಕ್ಯದಲ್ಲಿ ಜ್ಞಾನೋಕ್ತಿ 3:9-10 ದೇವರು ಹೇಳ್ತಾರೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಯಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುವುದು. ನೋಡಿ, ದೇವರ ವಾಗ್ದಾನ ಬಹಳ ಅಮೂಲ್ಯವಾಗಿ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು, ದೇವರನ್ನು ಸನ್ಮಾನಿಸಿ. ಆಗ ನಿನ್ನ ತೊಟ್ಟಿಗಳು ದ್ರಾಕ್ಷಾರಸೆಯಿಂದಲೂ, ಈಗೋ ದೇವ್ರು ಹೇಳ್ತಾರೆ, ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುತ್ತೆ. ಹೀಗೆ ನಿಮ್ಮ ಕಣಜಗಳು ಸಮೃದ್ಧಿಯಿಂದ ತುಂಬಿ ತುಳುಕುವಂಥ ಆಶೀರ್ವಾದ ಕರ್ತ ನಿಮಗೆ ಕೊಡ್ತಾರೆ. ಈ ವೇದವಾಕ್ಯದಲ್ಲಿ ದೇವರು ಹೇಳಿದ ಪ್ರಕಾರ ಜ್ಞಾನೋಕ್ತಿ 3 ಕರ್ತನೆ ಹೇಳ್ತಾರೆ 3:9-10 ವಾಕ್ಯದಂತೆ ದೇವರಿಗೆ ದಶಮ ಪಾಲನಾಗಲಿ, ಆ ಒಂದು ಪ್ರತ್ಯೇಕಿಸಿದ ಆದಾಯದ ಪ್ರಥಮ ಫಲವನ್ನಾಗಲಿ ಕರ್ತನಿಗೆ ನೀವು ಸಲ್ಲಿಸುವಾಗ ನಿಮ್ಮ ಕಣಜಗಳು ಸಮೃದ್ಧಿಯಿಂದ, ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುವ ಆಶೀರ್ವಾದ ಹೇರಳವಾಗಿ ಕರ್ತನ ಅನುಗ್ರಹಿಸ್ತಾರೆ. ಈ ಒಂದು ಆಶೀರ್ವಾದ ನಿಮಗೆ ಬೇಡವಾ? ನಿಮ್ಮ ಮನೆಯಲ್ಲಿ ಖಾಲಿಯಾಗಿರಬೇಕಾ? ನಿಮ್ಮ ಕಣಜಗಳು ಖಾಲಿಯಾಗಿರಬೇಕಾ? ನಿಮ್ಮ ಬೆಳೆಯಲ್ಲಿಯೋ, ನಿಮ್ಮ ತೋಟಗಳಲ್ಲಿಯೋ, ನಿಮ್ಮ ಹೊಲಗದ್ದೆಗಳು ಬೆಳೆ ಇಲ್ಲದೆ, ಫಲವಿಲ್ಲದೆ ಬರಿದಾಗಿರಬೇಕಾ? ನೋಡಿ, ಅದು ಸಮೃದ್ಧಿಯಾಗಿರ್ಬೇಕಂದ್ರೆ ನೀವು ತಂದಂಥ ಪಾಲಲ್ಲಿ ದಶಮ ಪಾಲಾಗಲಿ, ಆದಾಯದಿಂದ ಬಂದಿದ್ದು ಇಲ್ಲ ಬೆಳೆಯಿಂದ ಬಂದ ಪ್ರಥಮ ಫಲವನ್ನು ದೇವರ ಆಲಯಕ್ಕೆ ಸಲ್ಲಿಸ್ರಿ. ಅಲ್ಲಿ ಕರ್ತನು ಮೆಚ್ಚಿ ಅದನ್ನು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಲಯದಲ್ಲಿರೋ ಬಡವರು, ದೇವರ ದಾಸದಾಸಿಯರು, ಕರ್ತನ ಯಾಜಕ ಕುಟುಂಬವು ಅದನ್ನು ಪ್ರಾರ್ಥಿಸಿ ಅವರು ಸ್ವೀಕರಿಸುವಾಗ ನಿನ್ನ ಮನೆಯಲ್ಲಿ ಸಮೃದ್ಧಿ, ನಿನ್ನ ತೋಟಗಳಲ್ಲಿ ಸಮೃದ್ಧಿ, ನಿನ್ನ ಹೊಲಗದ್ದೆಗಳಲ್ಲಿ ಸಮೃದ್ಧಿ. ಈ ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಬೇಕಂದ್ರೆ ನಾವು ಹಾಗೇ ಮಾಡಬೇಕು ಪ್ರಿಯರೇ. ನಿಮ್ಮ ಪ್ರಥಮ ಫಲದಿಂದಲೂ ದೇವರನ್ನು ಘನಪಡಿಸ್ರಿ, ಕರ್ತನಿಗೆ ಸಲ್ಲಿಸ್ರಿ. ಅದನ್ನು ಕರ್ತನಿ ವಾಕ್ಯದಲ್ಲೇ ಹೇಳ್ತಾರೆ ಮಲಾಕಿ 3:10-12 ಆ ಮಲಾಕಿ 3:10-12 ವಾಕ್ಯದಲ್ಲಿ ಕೂಡ ದೇವರು ಹೇಳ್ತಾರೆ ಪ್ರಿಯರೇ. ಆ ವಾಕ್ಯವನ್ನು ನಾವು ನೋಡೋಣ. ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ, ಇದು ಸೇನಾಧೀಶ್ವರ ಯೆಹೋವನ. ಇದು ಹೀಗೆ ಪರೀಕ್ಷಿಸಿ ನೀವು ದೇವರಿಗೆ ಸಲ್ಲಿಸಿ. ಕರ್ತನ ಆ ಒಂದು ವರ್ಷದಲ್ಲೋ, ತಿಂಗಳಿನಲ್ಲೋ, ದಿನದಲ್ಲೋ ದೇವರಿಗೆ ಸಲ್ಲಿಸಿ ನೀವು ಹೋಗಿ ಅದನ್ನು ಪರೀಕ್ಷೆ ಮಾಡಿ. ಕರ್ತ ನಿಮಗೆ ಹೇರಳವಾಗಿ ಕೊಡ್ತಾರೋ ಇಲ್ಲೋ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. ಅದನ್ನು ಆ ವಿಷಯದಲ್ಲಿ, ಒಂದು ವಿಷಯದಲ್ಲಿ ಕರ್ತನ ಹೇಳಿದ್ರು ನನ್ನನ್ನು ಪರೀಕ್ಷೆ ಮಾಡ್ರಿ ಎಂಬುದಾಗಿ ಕೊಡ್ತಾರೆ. ದೇವರನ್ನು ಪರೀಕ್ಷಿಸೋರು ಯಾರೂ ಇಲ್ಲ. ಆದರೆ ಈ ವಿಚಾರದಲ್ಲಿ ಕರ್ತನ ಹೇಳ್ತಾರೆ, ದಶಮ ಪಾಲು ನೀವು ನನಗೆ ಕೊಟ್ಟ ಮೇಲೆ, ನಿಮ್ಮ ದಶಮ ಪಾಲಿಂದ ನಿಮಗೆ ದೇವರು ಎಂಥ ಒಂದು ಆಶೀರ್ವಾದ ಕೊಟ್ಟಿದ್ದಾರೋ ಅನ್ನೋದನ್ನು ತಿಳ್ಕೊಬೇಕಂದ್ರೆ ನನ್ನ ವಿಷಯದಲ್ಲಿ ಪರೀಕ್ಷೆ ಮಾಡಿರಿ. ಅದರಿಂದ ಎಷ್ಟು ನಿಮಗೆ ಆಶೀರ್ವಾದ ಬಂದಿದೆ ಎಂಬುದನ್ನು ನೀವು ಹೋಗಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಹೇರಳವಾದ ಆಶೀರ್ವಾದ ಬರುತ್ತೆ ಪ್ರಿಯರೇ. ದೇವರಿಗೆ ಸಲ್ಲುವಂಥ ಆ ದಶಮ ಪಾಲನ್ನು ಕರ್ತನಿಗೇ ನಾವು ಸಲ್ಲಿಸಬೇಕು. ಆತನಿಗೆ, ಆತನ ಆಲಯಕ್ಕೆ, ಆತನ ಸೇವೆಗೆ, ಆತನ ಯಾಜಕರಿಗೆ ನಾವು ಅದನ್ನು ಸಲ್ಲಿಸುವಾಗ ಕರ್ತನ ಹೇರಳವಾದ ಆಶೀರ್ವಾದ ನಿಮ್ಮ ಮೇಲೆ ಸುರಿಸೋದನ್ನು ನೀವು ಕಾಣ್ತೀರಾ. ಅದನ್ನು ಹೋಗಿ ನೀವು ಪರೀಕ್ಷೆ ಮಾಡ್ಬೋದು, ಅದಕ್ಕೆ ಪ್ರತಿಫಲ ಸಿಗುತ್ತೆ ಪ್ರಿಯರೇ. ಕರ್ತನ ವೇದವಾಕ್ಯದಲ್ಲಿ ಹೇಳ್ತಾರೆ ನಾವು ಸಂತೋಷವಾಗಿ ಕೊಡಬೇಕು. ದೇವರಿಗೆ ಕೊಡುವಾಗ ದುಃಖದಿಂದ ಬಲಾತ್ಕಾರವಾಗಿ ಯಾರೂ ಕೊಡಬಾರ್ದು. ಹೌದು, ಬಲಾತ್ಕಾರವಾಗಿ ಇನ್ನೊಬ್ರು ಹೇಳಿದರು, ಇನ್ನೊಬ್ರು ಇಲ್ಲ. ದೇವರ ವಾಕ್ಯ ಇದೆ, ಈ ವಾಕ್ಯಕ್ಕೆ ಭಯಪಟ್ಟು ಭಯ ಭಕ್ತಿಯಿಂದ ದೇವರಿಗೆ ಸಲ್ಲಿಸೋರಾಗ್ರಿ. ಕರ್ತನಿಗೆ ಕೊಡುವಾಗಲೂ ನಾವು ಭಯ ಭಕ್ತಿಯಿಂದ ದೇವರಿಗೆ ಸಲ್ಲಿಸುವಾಗಲೇ ಕರ್ತನು ಅದನ್ನು
ಅಪರಿಮಿತವಾದ ಆಶೀರ್ವಾದದಿಂದ ತುಂಬುತ್ತಾರೆ. ಈ ಆಶೀರ್ವಾದ ನೀವು ಹೊಂದಿಕೊಳ್ತೀರಿ. ಹಿಂದೆ ಅದನ್ನು ನಿಶ್ಚಯವಾಗಿ ಕರ್ತನ ಆಶೀರ್ವದಿಸುವಾತ. ಕಾಣಿಕೆ ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೂ ಹೇಗೆ ಪ್ರವೇಶವಾಗ್ತೇವೋ, ಕಾಣಿಕೆ ಬಿತ್ತುವಾಗ ಬಹಳವಾಗಿ ಬಿತ್ತೋನು ಬಹಳವಾಗಿ ಕೊಯ್ತಾನೆ, ಸ್ವಲ್ಪ ಮಾತ್ರ ಬಿತ್ತೋನು ಸ್ವಲ್ಪವಾಗಿ ಕೊಯ್ಕೊಂಡ್ಬರ್ತಾನೆ. ಹಾಗೆ ಕಾಣಿಕೆ ವಿಷಯದಲ್ಲೂ ಈ ದಿನ ಸ್ವಲ್ಪವು, ಈ ತಿಂಗಳಲ್ಲಿ ನಾನು ಸ್ವಲ್ಪವು, ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಾಗಿ ಆದಾಯ ಬರಬೇಕು, ಇನ್ನೂ ಹೆಚ್ಚಾಗಿ ಪರೀಕ್ಷಿಸ್ತಾ ಹೋಗ್ರಿ, ಬಿತ್ತುತ್ತಾ ಹೋಗ್ರಿ, ನಿಮ್ಮ ಆದಾಯವು ಹೆಚ್ಚುತ್ತಾ ಹೋಗುತ್ತೆ. ಅಪರಿಮಿತವಾದ ರೀತಿ ಕರ್ತನಿಗೆ ಸಲ್ಲಿಸುವಾಗಲೇ ನಮಗೆ ಏರಳ ಆಶೀರ್ವಾದ ತುಂಬುವಂಥದ್ದು. ಪ್ರಿಯರೇ, ಈ ವಾಕ್ಯದಲ್ಲಿ ಕರ್ತನ ಹೇಳ್ತಾರೆ 1 ಕೊರಿಂಥ 9:11-14 ಸಂತೋಷವಾಗಿ ಬಿತ್ತರೆ, ಬಲವಂತವಾಗಿ ದುಃಖದಿಂದ ಯಾರೂ ಕೊಡಬಾರ್ದು, ದೇವರಿಗೆ ಸಂತೋಷವಾಗಿ ಕೊಡೋಣ. ಕರ್ತನದನ್ನು ಮೆಚ್ಚಿ ಹೇರಳವಾದ ಆಶೀರ್ವಾದ ಸುರಿಸ್ತಾರೆ. ಕರ್ತನ ಹೇಳ್ತಾರೆ, ಅದೇ 2 ಕೊರಿಂಥದಲ್ಲಿ 8:9 ಕೂಡ ಕರ್ತನ ವೇದವಾಕ್ಯದಲ್ಲಿ ಈ ಕಾಣಿಕೆಯನ್ನೇ ಕುರಿತು ಮಾತನಾಡ್ತಾ ಇದ್ದಾರೆ. ಕಾಣಿಕೆ ಎಂಬುದು ನಾವು ಕೊಡುವಾಗಲೇ ಸಮೃದ್ಧಿ, ವೃಷ್ಟಿ ನಮ್ಮ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ, ನಾವು ಮಾಡೋ ವ್ಯಾಪಾರದ ಮೇಲೆ ಮತ್ತು ನಾವೇನು ಕೈ ಹಚ್ತೇವೋ ಎಲ್ಲ ಕೆಲಸಗಳಲ್ಲೂ ಅಪರಿಮಿತವಾದ ಆಶೀರ್ವಾದ ತುಂಬುತ್ತೆ. ಅಂದರೆ ಕಾಣಿಕೆಯಿಂದಲೇ ಪ್ರಿಯರೇ. ಈ ಕಾಣಿಕೆನ ನಾವು ಬಹಳಷ್ಟು ಪ್ರೀತಿಯಿಂದ ಕೊಡೋಣ, ಸಂತೋಷವಾಗಿ ಕೊಡೋಣ. ಅದಕ್ಕೆ ಬರಬೇಕಾದ ಸಕಲ ಆಶೀರ್ವಾದ ಕರ್ತನಿಂದ ನಿಮ್ಮ ಮೇಲೆ ಸುರಿಸ್ತಾರೆ. ನಿಮ್ಮ ಪ್ರಥಮ ಫಲದಿಂದಲೂ, ಬೆಳೆಯ ಪ್ರಥಮ ಫಲದಿಂದಲೂ, ನಿಮ್ಮ ಆದಾಯದಿಂದ ಬಂದ ಪ್ರಥಮ ಅದು ಕೂಡ ಕರ್ತನಿಗೆ ಸಲ್ಲಿಸ. ದಶಮ ಪಾಲು ಕದ್ದುಕೊಳ್ಳಬಾರ್ದು. ಕರ್ತನಿಗೆ ಸಲ್ಲಿಸುವಾಗ ಅದಕ್ಕೆ ಬೇಕಾದ ಆಶೀರ್ವಾದ ತುಂಬಿ ಹೊರಸೂಸುವಂಥ ಆಶೀರ್ವಾದ ಕರ್ತನ ಸುರಿಸ್ತಾರೆ. ನೀವು ಹೋಗಿ ಪರೀಕ್ಷಿಸಿ, ಈ ವಿಚಾರದಲ್ಲಿ ಪರೀಕ್ಷಿಸಿ ಅಂತ ಕರ್ತನೆ ಹೇಳ್ತಾರೆ. ಆದಾಗ ಪರೀಕ್ಷಿಸಬಹುದು. ನೀವು ಆ ತಿಂಗಳಲ್ಲಿ ಸ್ವಲ್ಪ ದಶಮ ಪಾಲನ್ನು ತೆಗೆದು ದೇವರ ಆಲಯಕ್ಕೆ ಕೊಟ್ಟಿರ್ತೀರಿ. ಅದೇ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ತಿಂಗಳಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸಿ ಕೊಡ್ತೀರಿ. ಅದೇ ತಿಂಗಳಲ್ಲಿ ನೀನು ಇನ್ನೊಂದು ರೀತಿಯ ವ್ಯಾಪಾರದ ಮಾರ್ಗಗಳು ತೆರೆಯಲ್ಪಡುತ್ತೆ. ಯಾವ ರೀತಿಯಾಗಿ ನೀವು ಬಿತ್ತಾ ಹೋಗ್ತೀರೋ ಆ ರೀತಿಯಾಗಿಯೂ ಕರ್ತ ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಆಶೀರ್ವಾದವನ್ನು ನಾವೆಲ್ಲರೂ ಹೊಂದ್ಕೊಳ್ಳೇಬೇಕು. ಇಲ್ಲಿ ಪಿಶಾಚಿ ಅನೇಕ ರೀತಿಯ ತಂತ್ರೋಪಾಯ ಮಾಡಿ ಅನೇಕರನ್ನು ದಾರಿ ತಪ್ಪಿಸ್ತಾ ಇರ್ತಾನೆ. ಅಲ್ಲಿ ಏಬೇಲ್ ಕಾಯಿನನ್ನು ನೋಡ್ತೇವೆ ನಾವು ಆದಿಕಾಂಡದಲ್ಲಿ. ಕಾಯಿನ್ ದೇವರಿಗೆ ಸಲ್ಲಿಸುವಂಥ ಪಾಲನ್ನು ಅವನು ಸ್ವಲ್ಪ ಭಾಗ ಸಮಿತಿ ದೇವರ ಆ ಒಂದು ದಶಮ ಪಾಲಲ್ಲಿ ಮೆಚ್ಚುಗೆ ಇಲ್ಲದಂತೆ, ದೇವರಿಗೆ ಇಷ್ಟ ಆಗದಂಥ ರೀತಿಯಲ್ಲಿ ಅದನ್ನು ಕದ್ದುಕೊಂಡ. ಅದೇ ಏಬೇಲ್ ತನ್ನ ಎಲ್ಲ ಆ ಒಂದು ಕುರಿ ಮಂದೆಗಳಲ್ಲಿ ದೇವರಿಗೆ ಇಷ್ಟಪೂರ್ಣವಾದಂಥ ಒಂದು ಚೊಚ್ಚಲ ಮರಿಯನ್ನು ಕರ್ತನಿಗೆ ಸಲ್ಲಿಸಿದ. ಏಬೇಲ್ ಆಶೀರ್ವಾದ ಹೊಂದಿದ, ಕಾಯಿನ್ ಆಶೀರ್ವಾದವನ್ನು ಕಳ್ಕೊಂಡ. ಆಶೀರ್ವಾದ ಕಳ್ಕೊಂಡಾಗ ಅವನಿಗೆ ಬಂದಿದ್ದೇನೋ ಸೈತಾನನೇ ಅವನೊಳಗೆ ಪ್ರವೇಶಿಸಿ ಅವನ ರೋಷವನ್ನು ತಂದ. ಏಬೇಲ್ ದೇವರ ಆಶೀರ್ವಾದವನ್ನು ಹೊಂದಿಕೊಂಡ. ಕಾಯಿನಾಗಿ ನಾನು ದೊಡ್ಡವನು, ನನ್ನ ಎಲ್ಲ ಆಶೀರ್ವಾದ ಇವನು ಕಳೆದುಬಿಟ್ಟ ಅಂತ ತನ್ನ ತಮ್ಮನನ್ನೇ ಕೊಲೆ ಮಾಡುವಷ್ಟು ಒಂದು ಕ್ರೂರತ್ವ ಅವನಲ್ಲಿ ಬಂತು. ಇವನಿದ್ರೆ ತಾನೇ ದೇವರು ಇವನನ್ನು ಮೆಚ್ಚೋದು, ಇವನನ್ನೇ ತೆಗೆದು ಬಿಡೋಣ. ಅವನನ್ನು ಸಾಯಿಸಿ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ. ದೇವರ ಕೋಪವನ್ನು ಅವನ ಮೇಲೆ ಸುರಿಸ್ಕೊಂಡ. ಹಾಗೆ ನಾವು ಸಭೆಯಲ್ಲಿ ಉತ್ತಮವಾಗಿ ನಡೀತಾ ಇರುವಂಥ, ದೇವರ ವಾಕ್ಯಕ್ಕೆ ತಕ್ಕಂತೆ ನಡೀತಿರುವಂಥ ಅನೇಕ ಆ ಆತ್ಮಗಳನ್ನೇ ನಾವು ದೂರ ಮಾಡ್ತೀವಿ. ಅಂಥ ಒಂದೊಂದು ಸಭೆಯಲ್ಲಿ ಇರುವಂಥ ನಂಬಿಕಸ್ಥ ದೇವರ ವಾಕ್ಯಕ್ಕೆ ತಕ್ಕಂತೆ ನಡೀತಾ ಇರುವಂಥ ಉತ್ತಮವಾದ ದೇವರ ಮಕ್ಕಳನ್ನು ಆ ಸಭೆಯಿಂದಲೇ ದೂರ ಮಾಡಿಬಿಟ್ರೆ ನಾನೇ ಮೆಚ್ಚುಗೆಯೇನು ಅಂತ ಆ ರೀತಿ ನಿಲ್ತೇವೆ. ಆದರೆ ಅವರು ಕೊಲೆಗಾರನಾದ ಕಾಯಿನ್, ಅವನ ಮೇಲೆ ದೇವರ ಕೋಪ ಹಿಡಿತು, ಶಾಪ ಹಿಡಿತು. ಆ ದಿನ ನಾವು ನೋಡ್ತೇವೆ, ಕಾಯಿನ್ ಎಲ್ಲಿ ಹೋದರೂ ಅವನ ಶಾಪ ಕಳ್ಕೊಳ್ಳೋಕ್ಕಾಗಲಿಲ್ಲ. ಆಗ ದೇವ್ರು ಕೂಗ್ತಾರೆ, ಕಾಯಿನ್ ಏಬೇಲಲ್ಲಿ ನಿನ್ನ ಕೈಗಳಲ್ಲಿ ರಕ್ತ ಸಿಕ್ತವಾದ ಆ ಒಂದು ರಕ್ತ, ಅವನ ರಕ್ತ ನನಗೆ ಕೂಗ್ತು, ನಿನ್ನ ಕೈಗಳು ರಕ್ತದಿಂದ ಹೊಲಸಾಗಿದೆ. ಅಂದರೆ ತನ್ನ ತಮ್ಮನನ್ನೇ ಕೊಲೆ ಮಾಡಿದಂಥ ಅಪರಾಧ ಕಾಯಿನ್ ಮೇಲೆ ಬಂತು. ಪ್ರೇರೆ ಎಲ್ಲಿ ಹೋದರೂ ಅವನ ಮನಸ್ಸಾಕ್ಷಿ ಚುಚ್ತಾನೆ ಇದೆ, ದೇವರು ಅವನನ್ನು ಅಟ್ಟುತ್ತಾನೆ ಇದ್ದಾರೆ.
ಹಾಗೆ ನೀವು ಎಲ್ಲಿಂದ ಎಲ್ಲಿ ಹೋದರೂ ದೇವರ ಆಲಯಕ್ಕೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವಾಗ ನೀವು ಹಾಗೆಯೇ ಅಲಿತಾನೇ ಇರ್ತೀರ. ಯಾವ ಆಶೀರ್ವಾದ ನಿಮ್ಮ ಮೇಲಿಲ್ಲ. ಅನಂತರ ಕಾಯಿನ್ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ಕರ್ತನೇ ನನಗೆ ಕಾಪಾಡಪ್ಪ ಅಂತ ಬೇಡುವಾಗ ದೇವರು ಅವನ ಮೇಲಿಟ್ಟಂಥ ಒಂದು ಗುರುತು ಶಿಲುಬೆಯ ಗುರುತು. ಕಾಯಿನ್ ಮೇಲೆ ಒಂದು ಗುರುತನ್ನು ಹಾಕಿದ್ರು ದೇವರು. ಅದಾಗಲೇ ಕಾಯಿನ್ ಉಳ್ಕೊಂಡ. ನೊಂದ ಎಂಬ ಪಟ್ಟಣವನ್ನು ಕಟ್ಟಿ ಅನಂತರ ಆತನಿಗಾದಂಥ ಸಂತಾನದಲ್ಲಿ ನೋಡಿ ಹನೋಕ ದೇವರ ಜೊತೆ ಸಂಚರಿಸುವಂಥ ಉತ್ತಮವಾದ ಸಂತಾನವನ್ನು ದೇವರು ಕೊಟ್ಟರು. ಆ ರೀತಿಯಾಗಿ ದೇವರಲ್ಲಿ ಅನ್ಯೋನ್ಯವಾಗಿ ಬೆಳೆದ. ನನ್ನ ಸ್ನೇಹಿತರೆ, ದೇವರಿಗೆ ತಪ್ಪು ಮಾಡಿದರೆ ನಾವು ಎಲ್ಲಿ ಹೋದರೂ ಕರ್ತನ ಬಿಡೋದಿಲ್ಲ. ದೇವರ ವಾಕ್ಯಕ್ಕೆ ವಿರೋಧವಾಗಿ ನೀವು ನಡೀತಾ ಇದ್ದರೆ ಎಲ್ಲಿ ಹೋದರೂ ನಿಮಗೆ ಆಶೀರ್ವಾದ ಇಲ್ಲ. ಯಾವ ಸಭೆಯಲ್ಲೂ ನೀವು ಉಳಿಯೋದಿಲ್ಲ. ಯಾವ ಸಭೆಯಲ್ಲೂ ಕೂಡ ಎಲ್ಲೆಲ್ಲಿ ಹೋಗಿ ನೀವು ಆಶೀರ್ವಾದ ಕೇಳ್ಕೊಂಡ್ರು ಕರ್ತನ ಮಾಡೋದಿಲ್ಲ. ದೇವರಿಗೆ ಘನಪಡಿಸ್ರಿ. ಕರ್ತನ ವಾಕ್ಯಕ್ಕೆ ವಿಧೇಯರಾಗಿದ್ದು ನಾವು ನಡೆಯೋಣ. ಅದಾಗಲೇ ಹೇರಳವಾದ ಆಶೀರ್ವಾದ ಬರುತ್ತೆ. ನಿಮ್ಮ ಪಾಲಲ್ಲಿ, ನಿಮ್ಮ ಆದಾಯದಲ್ಲಿ, ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಕರ್ತನಿಗೆ ಪ್ರತ್ಯೇಕಿಸಿ ದೇವರಿಗಾಗಿ ಮೀಸಲಾಕೊಡಿ. ಕಾಣಿಕೆ ವಿಷಯದಲ್ಲಿ ದುಃಖದಿಂದ ಬಲಾತ್ಕಾರವಾಗಿ ಕೊಡಬೇಡ್ರಿ, ಸಂತೋಷವಾಗಿ ಕೊಡ್ರಿ. ಕರ್ತನೇ ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಹೇರಳವಾಗಿ ಆ ಆಶೀರ್ವಾದ ಇವತ್ತು ನೀವು ಬೇಕಾದರೆ ಹಿಂದೆ ಕರ್ತನಿಗೆ ಸಮರ್ಪಿಸಿ, ಹೃದಯ ಮೆಚ್ಚೋ ಹಾಗೆ, ದೇವರು ಮೆಚ್ಚೋ ಹಾಗೆ ಪ್ರೀತಿಯಿಂದ ಕರ್ತನಿಗೆ ಸನ್ಮಾನಿಸಿ. ದೇವರಿಂದ ಸಕಲ ಆರ್ಥಿಕವಾದ ಅಭಿವೃದ್ಧಿ, ಆಶೀರ್ವಾದ ಹೊಂದಿಕೊಳ್ತಾ ಇದ್ದೀರ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ಇಂದು ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ಕರ್ತನೇ, ಅವರು ನಿನಗೆ ಕೊಡೋ ವಿಚಾರದಲ್ಲಿ ಅಪ್ಪ ಅನೇಕ ರೀತಿಯ ಅನುಮಾನಿಸ್ತವು, ಹೊಟ್ಟೆ ಕಿಚ್ಚಿನಿಂದಲೂ ಸೈತಾನನ ಕಿವಿ ಮಾತುಗಳಿದ್ದಲು ಅನೇಕವಾದಂಥ ಅಪ್ಪ ದುರ್ಬೋಧನೆಯ ಸೆಳವಿಗೋ ಬಿದ್ದು ನಿನ್ನನ್ನು ಸನ್ಮಾನ ಮಾಡಿದೆ. ಈ ವಾಕ್ಯಕ್ಕೆ ವಿಧೇಯರಾಗದೆ ನಡೀತಾ ಇರ್ಬೋದು ತಂದೆ. ಅವರೊಬ್ಬೊಬ್ಬರ ಕಠಿಣ ಮನಸ್ಸುಗಳಿಂದ ಬದಲಾಗಲಿ ಎಸಯ್ಯ. ಬದಲು ಮಾಡು ಪವಿತ್ರ ಆತ್ಮನೇ. ಅವರನ್ನು ಪರಿವರ್ತಿಸು ಸ್ವಾಮಿ. ಅವರ ಕರ್ತನೆ ಅವರ ಪಾಲಲ್ಲಿಯೋ ದೇವನೇ, ಅವರ ಆದಾಯದಲ್ಲಿಯೋ ಸ್ವಾಮಿ, ಅವರ ಬೆಳೆಯ ಪ್ರಥಮ ಫಲದಲ್ಲಿಯೋ ದೇವನೇ, ನಿನ್ನನ್ನು ಗೌರವಿಸುವಂಥವರಾಗಿ ಮಾರ್ಪಡಿಸು. ನಿನ್ನ ಆಲಯಕ್ಕೆ ತಂದು ನಿನ್ನನ್ನು ಸನ್ಮಾನಿಸಲಿ ದೇವರೇ. ನಿನ್ನ ಆ ಸೇವಾ ಕಾರ್ಯಗಳಿಗೆ ಅಭಿವೃದ್ಧಿ ಆಶೀರ್ವಾದ ತುಂಬಲಿ ರಾಜನೇ. ಅಪ್ಪ, ಈ ದಿನ ಯಾರ್ಯಾರು ನಿನ್ನ ಕಾಣಿಕೆಯಿಂದ ಸನ್ಮಾನಿಸ್ತಾ ಇದ್ವು ದೇವರೇ, ಅಂಥ ಒಂದೊಂದು ಕಠಿಣ ಮನಸ್ಸುಗಳು ಬದಲು ಮಾಡು. ಸಂತೋಷವಾಗಿ ಕೊಡೋನ ಮೇಲೆ ನಿನ್ನ ಪ್ರೀತಿ ಉಂಟಪ್ಪ. ಸಂತೋಷವಾಗಿ ಅವರು ನಿನ್ನನ್ನು ಸನ್ಮಾನಿಸಲಿ, ಗೌರವದಿಂದ ನಿನ್ನ ಸನ್ಮಾನಿಸಲಿ ಅಪ್ಪ. ಅವರು ಅನೇಕ ಪಾಲು ನೀನು ಸೇರಿಸಿಕೊಡೋ ದೇವರು ನೀನು ಹಾಕಿದ್ದೀಯಪ್ಪ. ಅದನ್ನು ಅವರು ತಿಳಿದುಕೊಳ್ಳಲಿ ಸ್ವಾಮಿ. ದಶಮ ಪಾಲು ನನಗೆ ಸಲ್ಲಿಸುವಾಗ ಈಗೋ ಅದರಿಂದ ನೀವು ಬರುವಂಥ ಆಶೀರ್ವಾದಕ್ಕಾಗಿ ನೀವು ಪರೀಕ್ಷಿಸಿ ನನ್ನನ್ನು ಎಂಬುದಾಗಿ ಹೇಳಿದ್ದೀರ ತಂದೆ. ಹೌದು ತಂದೆ, ಈಗಲೇ ಕರ್ತನೆ ಅವರು ನಿನ್ನನ್ನು ಕರ್ತನೆ ದಶಮ ಪಾಲಿನಿಂದ ಅವರು ಸನ್ಮಾನಿಸೋರಾಗಲಿ. ಯಾರ್ಯಾರು ಅದನ್ನು ಕದ್ದುಕೊಳ್ಳುತ್ತಿದ್ದಾರೋ ಒಬ್ಬೊಬ್ಬರನ್ನು ಎಚ್ಚರಿಸು ಸ್ವಾಮಿ, ಗದ್ದರಿಸು ಪವಿತ್ರ ಆತ್ಮನೆ. ಅವರು ನಿನ್ನನ್ನು ಸನ್ಮಾನಿಸಲಿ, ನಿನ್ನ ಸೇವೆಗೆ ಬಿತ್ತಲಿ ತಂದೆ. ಬಹಳವಾಗಿ ಬಿತ್ತೋನು ಬಹಳವಾಗಿ ಕೊಯ್ದುಕೊಳ್ಳೋನು, ಸ್ವಲ್ಪ ಮಾತ್ರ ಬಿತ್ತೋನು ಸ್ವಲ್ಪವಾಗಿ ಕೊಯ್ದುಕೊಳ್ಳೋನಂತೆ. ಹಾಗೆ ನನ್ನ ದೇವರವರು ಬಹಳವಾಗಿ ಬಿತ್ತುವಂತೆ ಅವರನ್ನು ಅಭಿವೃದ್ಧಿ ಕೊಡು ಸ್ವಾಮಿ. ಅವರನ್ನು ಆಶೀರ್ವದಿಸು ದೇವರೇ. ಅವರ ಆರ್ಥಿಕ ಪರಿಸ್ಥಿತಿಗಳೆಲ್ಲವೂ ಉನ್ನತವಾದ ರೀತಿಯಲ್ಲಿ ಬೆಳೆದು ನಿಲ್ಲಲಿ. ಅವರು ನಿನ್ನನ್ನು ಹೆಚ್ಚಾಗಿ ಸನ್ಮಾನ ಮಾಡಲಿ. ಅವರ ಹೊಲ ಗದ್ದೆಗಳು ಸ್ವಾಮಿ ಎಲ್ಲ ತೋಟಗಳು ಸಮೃದ್ಧಿಯಿಂದ ತುಂಬಲಿ ತಂದೆ. ನಿನ್ನನ್ನು ಅವರು ಸನ್ಮಾನಿಸುವಂತೆ ಮಾರ್ಪಡಿಸು ಕರ್ತನೇ. ಆಶೀರ್ವದಿಸು ಅಯ್ಯ. ಸಮೃದ್ಧಿ ವೃಷ್ಟಿ ಅವರಿಗೆ ಬರಲಿ. ಯಾರ್ಯಾರು ನಿನ್ನ ದಶಮ ಪಾಲಿನಿಂದಲೂ ಕಾಣಿಕೆಯಿಂದ ಪ್ರೀತಿಯಿಂದ ನಿನ್ನ ಸೇವಕರನ್ನು, ನಿನ್ನ ದಾಸರಿನ
ಪ್ರವಾದಿಗಳ ನಿನ್ನ ಆಲಯವನ್ನು ಸನ್ಮಾನಿಸ್ತಾ ಇದ್ದಾರೋ ಅವರಿಗೆ ಹೇರಳವಾಗಿ ಆಶೀರ್ವದಿಸಪ್ಪ. ಹಿಂದೆ ಆಶೀರ್ವಾದ ಅವ್ರ ಮೇಲೆ ಇಡಿಯಲಿ ಕರ್ತನೆ, ಇಡಿಯಲಿ ಪರಿಶುದ್ಧ ಆತ್ಮನೆ. ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ಕರ್ತನೆ. ನೀನು ಆಶೀರ್ವಾದ ಮಾಡುತ್ತಾ ಇರೋದು ಸ್ತೋತ್ರಮಯ್ಯ. ಎಷ್ಟೋ ವರ್ಷಗಳಿಂದ ಸ್ವಾಮಿ ನಿನ್ನಲ್ಲಿ ನಂಬಿಕಸ್ಥರಾಗಿ ನಡೆಯುತ್ತಿದ್ದಾರಪ್ಪ, ನಂಬಿಕೆಯಿಂದ ಬಿತ್ತುತ್ತಾ ಇದ್ದಾರೆ ಪ್ರಭು. ಅಂತ ಒಂದೊಂದು ಕುಟುಂಬಗಳಲ್ಲಿರೋ ಬಡತನ ಕೊರತೆ ಹೋಗಲಿ ಎಸಯ್ಯ. ಇಂದು ಅವ್ರಿಗೆ ಸಮೃದ್ಧಿ ವೃಷ್ಟಿ ಬರಲಿ ದೇವನೇ. ನಿನ್ನ ಸೇವೆಯಲ್ಲಿ ಬಿತ್ತುತ್ತಾ ಇರೋರು ಅನೇಕರಿದ್ದಾರೆ ಸ್ವಾಮಿ. ಪ್ರಾಮಾಣಿಕರಾಗಿಯೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಿರೋರು ಅನೇಕರಿದ್ದಾರಪ್ಪ. ಇಂದಿಗೆ ಅವರ ಮೇಲೆ ನಿನ್ನ ಹಸ್ತ ಇಡು ದೇವರೇ. ಅವರನ್ನು ಉದ್ಧರಿಸು, ಅವರನ್ನು ಉದ್ಧರಿಸು. ಅವರು ಉದ್ಧಾರವಾಗಲಿ ರಾಜ, ಅವರು ಉನ್ನತ ಸ್ಥಿತಿಗತಿಗೆ ಬರಲಿ ದೇವರೇ. ವಿಸ್ತಾರವಾಗಲಿ ಕರ್ತನೆ, ಅವರು ಉನ್ನತವಾಗಿರಲಿ ಪ್ರಭುವೆ. ಆಶೀರ್ವಾದ ತುಂಬುತ್ತಾ ಇದೆಯಾ. ಸ್ತೋತ್ರಂ ಏಸಯ್ಯ, ಸ್ತೋತ್ರಂ ಕರ್ತನೆ. ಪರಿಶುದ್ಧಾತ್ಮ ದೇವರೇ, ಕಾಣಿಕೆ ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೂ ಪ್ರವೇಶ ಎಂದು ವಾಗ್ದಾನ ಮಾಡಿದಂತೆ ನಿನ್ನ ಮಕ್ಕಳು ಕರ್ತನೆ, ಅವರು ನಿನಗೆ ಸಂತೋಷವಾಗಿ ಗೌರವಿಸಲಿ, ಸಂತೋಷವಾಗಿ ಕೊಡಲಿ, ನಿನ್ನ ಸೇವೆಗೆ ಸಂತೋಷವಾಗಿ ಆಲಯ ಕಟ್ಟುವ ಕಾರ್ಯಕ್ಕೆ ಬಿತ್ತಲಿ ಎಂದು ಅವರ ಕಠಿಣತ್ವ ಬಿಡುಗಡೆ ಕೊಡು ಸ್ವಾಮಿ. ಅವ್ರ ಹೃದಯದಲ್ಲಿ ಕಾರ್ಯ ಮಾಡೋ ಪಿಚಾಚಿ ಆತ್ಮ ಬಿಡಲಿ ಯೇಸುವಿನ ನಾಮದಲ್ಲಿ. ಇಂದೇ ಅದ್ಭುತ ಮಾಡು ಸ್ವಾಮಿ. ಅಪ್ಪ, ಅವ್ರಿಗೆ ಕೊಡುವಂಥ ಮನಸ್ಸು ಕೊಡು ಕರ್ತನೆ. ನಿನ್ನಿಂದ ಅಪರಿಮಿತವಾದ ಆಶೀರ್ವಾದ ಅವರು ಹೊಂದಿಕೊಳ್ಳಲಿ ಅಪ್ಪ, ಹೊಂದಿಕೊಳ್ಳಲಿ ಪ್ರಭು. ಯಾರು ಕಷ್ಟದಲ್ಲಿದ್ದಾರೋ ಅವರಿಗಾಗಿ ಪ್ರಾರ್ಥಿಸ್ತೇನೆ ಪ್ರಭು. ಅವರ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡು, ವ್ಯಾಧಿಯಿಂದ ಬಿಡುಗಡೆ ಕೊಡು ಅಪ್ಪ. ಎಲ್ಲ ನೊಂದಂಥ ಮನಸ್ಸುಗಳನ್ನು ನೀನು ಮುಟ್ಟು. ಮುರಿದ ಮನಸ್ಸುಗಳು ಒಂದಾಗಲಿ, ಮುರಿದ ಕುಟುಂಬಗಳು ಒಂದಾಗಲಿ ಯೇಸುವಿನ ನಾಮದಲ್ಲಿ ಪ್ರಭು. ಪಾಪಕ್ಕೆ ಹೋಗುತ್ತಿರುವ ಒಂದೊಂದು ಸ್ವಾಮಿ ಅಪ್ಪ ಯವ್ವನಸ್ಥರ ಪಾಪದ ಇಚ್ಛೆಗಳನ್ನೆಲ್ಲ ಉಂಟು ಮಾಡುತ್ತಿರೋ ದುರಾತ್ಮ ಅವರ ಶಾರೀರಿಕವಾಗಿ ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ. ಶರೀರದಲ್ಲಿ ದುಷ್ಟತ್ವವನ್ನು ಎಸಕುತ್ತಿರುವ ದುರಾತ್ಮ ಬಿಡಲಿ ಯೇಸುವಿನ ನಾಮದಲ್ಲಿ ಪ್ರಭು. ಅವರನ್ನು ಆವರಿಸಿಕೋ ಸ್ವಾಮಿ, ಅವರನ್ನು ಆಶೀರ್ವದಿಸು. ಒಂದು ಉತ್ತಮರಾಗಿ ಬೆಳೆಯಲಿ, ವಿಧೇಯರಾಗಿಯೂ ಪ್ರಾರ್ಥಿಸೋ ಮಕ್ಕಳಾಗಿ ಅವರು ಮಾರ್ಪಡಲಿ. ಎಲ್ಲ ಯವ್ವನಸ್ಥರನ್ನು ಸ್ವಾಮಿ ನೀನು ಸ್ಪರ್ಶಿಸು, ದಿವ್ಯ ದರ್ಶನಗಳಿಂದ ಮಾರ್ಪಡಿಸು. ಪಕ್ಕನೆ ನಿನ್ನ ಆತ್ಮ ಎಲ್ಲರ ಮೇಲೆ ಇಳಿಯಲಿ ಕರ್ತನೆ. ಪವಿತ್ರಾತ್ಮನೇ ಅವರ ಮೇಲೆ ನೀನು ಆವರಿಸಿಕೋ ಸ್ವಾಮಿ, ಮಾರ್ಪಡಿಸು. ನಿನ್ನ ಹಾಗೇ ಎಸಯ್ಯ, ನಿನ್ನಂತೆ ತಂದೆ ಕರ್ತನೆ. ನೀನು ಆಶೀರ್ವಾದ ಮಾಡುತ್ತಾ ಇರೋದು ಸ್ತೋತ್ರ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಇಳಿಯಲಿ, ಸಮೃದ್ಧಿ ವೃಷ್ಟಿ ತುಂಬಲಿ ಸ್ವಾಮಿ. ಆಶೀರ್ವದಿಸು ತಂದೆ ಅಪ್ಪ. ಈ ವಾಕ್ಯಗಳು ಅವ್ರ ಹೃದಯದ ಬೇರೂರಿ ಕಾರ್ಯ ಮಾಡಲಿ ಯೇಸುವಿನ ನಾಮದಲ್ಲಿ. ಆಮೀನ್, ಆಮೀನ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ನಮ್ಗೆ ಕೊಟ್ಟಂಥ ಈ ವೇದ ವಾಕ್ಯವನ್ನು ಬಹಳ ಪ್ರೀತಿಯಿಂದ ನೀವು ಅಂಗೀಕರಿಸ್ತಾ ಇದ್ದೀರಿ. ಅದರ ಹೃದಯದಲ್ಲಿಟ್ಕೊಂಡು ಅದರಂತೆ ನಡೆಯುವಂಥವರಾಗಿರಿ. ದೇವರನ್ನು ಸನ್ಮಾನಿಸ್ರಿ, ಗೌರವಿಸ್ರಿ. ಕರ್ತನು ನಿಮ್ಮನ್ನು ಸನ್ಮಾನಿಸ್ತಾರೆ. ಕರ್ತನು ಹೇಳ್ತಾರೆ, ನನ್ನನ್ನು ಸನ್ಮಾನಿಸೋರನ್ನು ನಾನು ಸನ್ಮಾನಿಸ್ತೇನೆ. ಹೌದು, ದೇವರನ್ನು ಸನ್ಮಾನಿಸಿ, ದೇವರು ನಿಮ್ಮನ್ನು ಸನ್ಮಾನಿಸ್ತಾರೆ. ಕರ್ತನು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಈ ಒಂದು ಮೆಸೇಜ್ ಮೂಲಕ, ಈ ಒಂದು ವಾಕ್ಯ ಸಂದೇಶ ಕೇಳಿದಂಥ ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ಏನೇ ಅದ್ಭುತ ಹೊಂದಿದ್ರು, ಈ ವಾಕ್ಯ ಸಂದೇಶದ ಮೂಲಕ ನಿಮಗೆ ಆಶೀರ್ವಾದ ಬಂದಿರೋದಾದರೆ ಪ್ರಿಯರೇ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಾಕ್ಷಿಯನ್ನು ಬಂದು ಬಿತ್ತಬಹುದು. ಅದನ್ನು ಹೇಳಿ ಕರ್ತನ ನಾಮವನ್ನು ಘನಪಡಿಸಿ, ನಿಮ್ಮ ಸಾಕ್ಷಿಯ ಮೂಲಕ ಕರ್ತನ ನಾಮವನ್ನು ಎಲ್ಲೆಲ್ಲೂ ಪ್ರಸರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಸ್ನೇಹಿತರೆ, ದೇವರ ಆಲಯ ಕಟ್ತಾ ಇದ್ದೇವೆ, ನಮಗಾಗಿ ಪ್ರಾರ್ಥಿಸಿ. ಆಲಯ ಕಟ್ಟುವ ಕೆಲಸ ಪೂರ್ಣವಾಗಬೇಕು ಬೇಗನೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಅಲ್ಲಿ ಪ್ರೇಯರ್ ಟವರ್ ಮಾಡಬೇಕಂತ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ಯಾವ ಅಡೆತಡೆಗಳು ಬರದಂತೆ ಪವಿತ್ರಾತ್ಮನ ಅದಕ್ಕೆ ಸಹಾಯ ಕೊಟ್ಟು ವೇಗವಾಗಿ ಆ ಪ್ರೇಯರ್ ಟವರ್ ಓಪನ್ ಆಗಬೇಕು. ಅಲ್ಲಿ ನೊಂದಂಥ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಪ್ರಾರಂಭಿಸಬೇಕು ಅಂತ ನೀವು ಪ್ರಾರ್ಥಿಸಿ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯಿಂದಲೂ ಕರ್ತನ ಆಲಯ ಕಟ್ಟುವ ಕೆಲಸಕ್ಕೆ ಸಹಾಯ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಯಾವಾಗಲೂ ನಾವು ಸದಾಕಾಲ ನಿಮ್ಮ ಪ್ರಾರ್ಥನೆ ಬೇಡಿಕೆಗಾಗಿ ನಾವು ಪ್ರಾರ್ಥಿಸೋಳಾಗಿದ್ದೇನೆ. ನಮ್ಮ ವಾಟ್ಸಪ್ ಮೂಲಕ ಆಗಲಿ, ಫೋನ್ ಕಾಲ್ ಮೂಲಕ ನೀವು ಪ್ರಾರ್ಥನೆ ಬೇಡಿಕೆಗಳನ್ನ ಕಳಿಸ್ಕೊಡಿ. ಫೋನ್ ಕಾಲ್ ಮೂಲಕ ಪ್ರಾರ್ಥನೆಯನ್ನು ಮಾಡಿಸ್ಕೊಡಿ. ನಿಮಗೇನೇ ಕಷ್ಟ, ದುಃಖಗಳು, ವೇದನೆಗಳು, ವ್ಯಾಧಿಗಳು ಏನೇ ಆಗಿದ್ರೂ ನಿಮ್ಮ ಸಮಸ್ಯೆಗಳನ್ನು ನಮಗೆ ಹೇಳಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸದಾ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸಹೋದರಿ ಕಡೂರು ದೇವಕಿ.